ಬೈಕಲ್ಲಿ ಬರಲ್ಲ, ಯಾಕಂತ ಗೊತ್ತಿಲ್ಲ. ಓಕೆ, ಎಷ್ಟು ಮಾತಾಡ್ತಿದ್ಯಾ? ರೂಪಾಯಿ 10 ರೂಪಾಯಿ ಇದಲ್ಲ. ಫಸ್ಟು ಹೋಗ್ಬಿಟ್ಟು ಗಾಡಿಗೆ ಫ್ಯೂಲ್ ಹಾಕ್ಸ್ಬಿಡೋಣ. ಪಾಪ 2 ದಿನದಿಂದ ಫುಲ್ಲು ಬ್ಲಿಂಕಿಂಗ್. ಡಿಯೋ ಈಸ್ ಡಿಯೋ ಬರು. ಇದೆಲ್ಲ ನೋ ಟೆನ್ಷನ್. ಬ್ಲಿಂಕಲ್ ಒಂದು ವಾರ ಇಕ್ಕಿದ್ರು ಓಡತ್ತಂತ ಅದೇನೋ ಕಾನ್ಫಿಡೆನ್ಸು, ಆದ್ರೆ ಓಡತ್ತೆ. ಆ ಕಾನ್ಫಿಡೆನ್ಸ್ ಎಲ್ಲ ಬೈಕಲ್ಲಿ ಬರಲ್ಲ, ಯಾಕಂತ ಗೊತ್ತಿಲ್ಲ. ಓಕೆನಾ? ಏನಂತೀರ? ಓ ಪೊಲೀಸ್, ಅವಯೂ ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಇರೋಣ, ಹೋಗ್ಬಿಡ್ತೀನಿ. ಅಣ್ಣ ಇರೋಣ. ಇಷ್ಟಕ್ಕನ ಫ್ಯೂಲು 100 ರೂಪಾಯಿ, 50 ರೂಪಾಯಿ, 10 ರೂಪಾಯಿ ಹಾಕ್ಸೋಣ. 250ಗೆ ನಾವು 190. ಓ ಸಾಕಿ ಬಂತು ಫುಲ್ಲು. ಹೌದು, ನಿಮ್ಗೇನು ಹೇಳಿಲ್ಲ ಅಲ್ಲ ಇಲ್ಲೋಗ್ತಾ ಇದ್ದೀನಿ, ಏನು ಕತೆ. ಇವತ್ತು ಬಂದ್ಬಿಟ್ಟು ನಾವು ಜಾಕೆಟ್ ಇಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಯಾವುದು ಅಂತ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಎಲ್ಲೆಷ್ಟು ಗೇಟ್ ಮ್ಯಾನ್ ಅಂತ ಅದು ಇಲ್ಲಿ ಹಾಕಿರ್ತೀನಿ ನೋಡಿ, ಈ ಥರದ್ದು. ಇದು ಸಿಕ್ಕಿದ್ರೆ ದಿಲ್ ಖುಷು, ಇಲ್ಲ ಅಂದರೆ ಅದೇ ತರಿಸೋದು. ಅದು ಬಿಟ್ಟು ನಾನು ಬೇರೆ ಯಾವುದಕ್ಕೂ ನಾನು ಹೋಗಲ್ಲ, ಯಾಕಂದರೆ ಅದು ಪ್ರೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಕ್ವಾಲಿಟಿ ಬ್ರ್ಯಾಂಡು ಇಟ್ ಆಲ್ ಮೇಕ್ ಸೆನ್ಸ್. ಇಟ್ ಈಸ್ ಆಲ್ ವಾಟ್ ಈಸ್ ಎ ಸೊ ಸೇಫ್ಟಿ ಫಿಗರ್ಸಲ್ಲೂ ನೋಡಿದ್ರೆ ಇಟ್ ಈಸ್ ರಿಯಲಿ ಗುಡ್ ಜಾಕೆಟು. ನಮಗೆಲ್ಲ ಲೆವೆಲ್ 3 ಎಲ್ಲ ಬೇಕಾಗಿಲ್ಲ, ನಾವೇನು ಸೂಪರ್ ಬೈಕಲ್ಲ ಇನ್ನೂ ಇಟ್ಕೊಂಡಿಲ್ಲ. ಸೊ ಅದಕ್ಕಂತ ಇವತ್ತು ವಿ ಆರ್ ಗೋಯಿಂಗ್ ಟು ದ ಸಿಟಿ ಸೈಡ್. ಸ್ವಲ್ಪ ಜಾಕೆಟ್ ಶಾಪಿಂಗ್ ಮಾಡ್ಕೊಂಡು ಬರೋಣ. ಅವ್ನಿಗೆ ಗೊತ್ತಲ್ಲ, ನಮ್ಮ ಫ್ರೆಂಡು ನಿತೇಶ, ಅವ್ನು ಜಾಕೆಟು ಈಸ್ಕೊಂಡು ಇವತ್ತು ಮನೆಗೆ ಹೋಗಲ್ಲ ಅಂತೆ. ಅದು ಸಿಕ್ಕಿದ್ರೇನೆ ಅವ್ನು ಮನೆಗೆ ಹೋಗ್ತಾನಂತೆ, ಇಲ್ಲ ಅಂದರೆ ಇಲ್ಲ. ಅವ್ನು ಆ ಲೆವೆಲ್ ಕೂತ್ಕೊಂಡವನೆ. ಇವಾಗ ಯಾಕೆ ಜಾಕೆಟಲ್ಲಿ ಈಸ್ಕೋತವನೆ ಅಂದ್ಕೊಂಡಿದ್ರೆ, ವಿ ಆರ್ ಗೋಯಿಂಗ್ ಫಾರ್ ಅ ಟ್ರಿಪ್. ಆ ಟ್ರಿಪ್ಪು ಇಲ್ಲಿ ಏನೂ ಇಲ್ಲ, ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಸೊ ಇಫ್ ಯು ಆರ್ ನಾಟ್ ಫಾಲೋಯಿಂಗ್ ಇನ್ ಇನ್ಸ್ಟಾ, ಪ್ಲೀಸ್ ಫಾಲೋ. ಹಾಕ್ತೀನಿ. ಆಮೇಲೆ ವ್ಲಾಗ್ಸು ಬರುತ್ತೆ. ಅಲ್ಲಿ ಹೋಗಾದ್ಮೇಲೆ ಬಂದ್ಬಿಟ್ಟು ಒಂದು 3-4 ಅಂಗಡಿ ತಲೆಯಲ್ಲಿ ಐತೆ. ಒಂದು ಬಂದ್ಬಿಟ್ಟು ಬೈಕರ್ ಸರಿನಾ, ಲಾಸ್ಟ್ ಟೈಮ್ ಹೋಗಿದ್ದೆ ನೋಡಿ, ನಾನು ನಮ್ಮ ತಮ್ಮ ನಿತೇಶು. ಸೊ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಅಲ್ಲೇ ನೋಡಿದ ಜಾಕೆಟ್ನ, ನೋಡಿ ಇಷ್ಟ ಆಯಿತು. ಬಟ್ ನನಗೆ ಆ ಟೈಮಲ್ಲಿ ಈಸ್ಕೊಳ್ಳೋ ಆ ನೆಸೆಸಿಟಿ ಇರಲಿಲ್ಲ. ಇತ್ತು, ಆದರೆ ನನಗೆ ಯಾಕೋ ಬಿಡು, ನಾನು ಇಲ್ಲಿ 5 kg ಜಾಕೆಟ್ ಹಾಕೊಂಡು ಹೋಗ್ತೀನಿ. ಆದರೆ ಇವಾಗ ಬೇಕೇ ಬೇಕು, ಯಾಕಂದರೆ ಲಾಂಗ್ ಟ್ರಿಪ್ ಅಲ್ಲ. ಸೊ ಸೇಫ್ಟಿಗೆ ಇರಲೇಬೇಕು. ಗ್ಲೌಸ್ ಇದೆ, ಶೂಸ್ ಇದೆ, ಜಾಕೆಟು, ಆಮೇಲೆ ಒಂದು ಬ್ಯಾಗು ಈಸ್ಕೊಳ್ಳೋಣ ಅಂತಿದ್ದೀನಿ. ಆಮೇಲೆ ವೈಸರ್ ಕೂಡ ಬಿಡ್ರೋ. ಅಣ್ಣ ಪೊಲೀಸ್ ಅಣ್ಣ ಬಿಡೋಣ, ಬೇಗ ಹೋಗ್ಬಿಡ್ತೀನಿ ಪ್ಲೀಸ್. ಅದು ಅಲ್ಲೇ ಹೋಗ್ತವ್ರು ನೋಡಿ, ಅವ್ನು ಈ ಕಡೆ ನೋಡ್ತವ್ರು, ಅವ್ರು ಆ ಕಡೆಯಿಂದ ಜೂಟು, ನಾನು ಹಿಂಗೆ ಜೂಟವು. ಸೊ 3 ಜಾಗ ಇಟ್ಕೊಂಡಿದ್ದೀವಿ. ಒಂದು ಬಂದ್ಬಿಟ್ಟು ರೈಡರ್ ಸರಿನಾ, ಇನ್ನೊಂದು ಬಂದ್ಬಿಟ್ಟು ಗೊತ್ತಿಲ್ಲ, ಇನ್ನೊಂದು ಬಂದ್ಬಿಟ್ಟು ಅದೂ ಗೊತ್ತಿಲ್ಲ ಇಲ್ಲ ಅಂತ. ಬರೀ ಇದು ಒಂದೇ ತಲೆಯಲ್ಲಿರೋದು. ಓ ಮೈ ಗಾಡ್, ವಾಟ್ ಈಸ್ ಹ್ಯಾಪನ್ ಟು ದಿಸ್ ವರ್ಲ್ಡ್? ವೈ ಇಸ್ ದಿಸ್ ಸೋ ಮಚ್ ಟ್ರಾಫಿಕ್ ಹಿಯರ್ ಆಲ್ವೇಸ್? ಇಲ್ಲ ನಾನು ಬಿಡೋ ಟೈಮ್ ಹಿಂಗೇನಾ, ಇಲ್ಲ ಏನು ಕತೆ? ಗಾಡ್ ನೋಸ್. ಕ್ಯಾಮ್ರಾ ಆನ್ ಆಗೈತಾ, ಇಲ್ಲ ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನ? ಕ್ಯಾಮ್ರಾ ಆನ್ ಆಗೈತಾ? ಇಷ್ಟೊತ್ತು ಮಾತಾಡಿದ್ದು? ರೆಕಾರ್ಡಿಂಗ್. ಓ ಮೈ ಗಾಡ್, ವೈ ಇಸ್ ದಿಸ್ ಬ್ರಿಡ್ಜ್ ಲುಕಿಂಗ್ ಸೋ ಫಿಲ್ಡ್? ವೈ? ಬಂತು ಗುರು ಇವನ ಮನೆ ರೋಡು. ಓ ಅಲ್ಲಿ. ವೇರ್ ಡು ಯು ವಾಂಟ್ ಟು ಗೋ ಮೈ ಡಿಯರ್ ಬ್ರದರ್? ನೋ ಕಾಮೆಂಟ್ಸ್. ಏನೋ ಟೈಮಿಂಗ್ ಇದು, ನೀನು ಬಂದೆ ನಾನು ಬಂದೆ, ನಾವಿಬ್ಬರೇ ಇವಾಗ ಸದ್ಯಕ್ಕೆ ಹೋಗ್ತಿರೋದು ರೈಡ್ಗೆ. ಮಾಮ್ ಚಪ್ಪಲ್, ದ ಬೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್. ಚಪ್ಪಲಿ ಬೆಸ್ಟ್. ಕಾಲ್ ದುಡ್ಸು ಮುಗೀತು. ಆಯ್ತು, ಆಮೇಲೆ ಅದು ಶೂ ಹಾಕಿ ಲೇಸ್ ಹಾಕೊಂಡು ಸ್ಟ್ರಾಪ್ ಹಾಕೊಂಡು ನಡೆಯೋಕ್ಕೂ ಬಾದೆ ಸ್ವಲ್ಪ. ನೋಡ್ದಾ? ಅದು ಒಂದು ಸ್ವಲ್ಪ ದಿನ ಮಾಮ್, ಹಂಗೆ ಹೋಗ್ತಾ ಅದು ಸೆಟ್ ಆಗುತ್ತೆ. ಇವಾಗ ಸದ್ಯಕ್ಕೆ ನಾವಿಬ್ರು ಹೋಗ್ತಾ ಇರೋದು ರೈಡಿಗೆ. ಇನ್ನು ಯಾರು ಜಾಯ್ನ್ ಆಗ್ತಾರೆ ಅಂತ ಗೊತ್ತಿಲ್ಲ, ನೋಡೋಣ. ಪೋಲೋಗೆ ಹಾಕ್ಬಿಡ್ಬೋದು ಅಂತ. ಅದು ಹೇಳಿ ಮಾಡ್ಸೋರ್ ತಾನೆ, ಅದು ಲೀನ್ ಹೊಡಿಯಕ್ಕಂತಾನೆ ಹಂಗೆ ಮಾಡ್ಸೋರು. ಇದು ಹಂಪಿರ್ಲಿಲ್ಲ ಅಂದಿದ್ರೆ ಇಲ್ಲೂ ಹೊಡೆದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟಿರೋರು.
ಯಾವ ಇವೆಲ್ಲ ಸಿಲಿಂಡರ್ ಓ ಅಣ್ಣ 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 ಬಂದ್ಬಿಟ್ಟು ಮಾಮ್ ಇದಲ್ಲ ಮಾಮ್ ಇದು ಯಾವುದೋ ಬೇರೆ ಬ್ರಾಂಚ್ ಅಲ್ಲೇ ಇಲ್ಲಿ ಎಲ್ಲೆಷ್ಟು ಆಲ್ವೇಸ್ ಅಹೆಡ್ ಅಲ್ಲೋಗೋಣ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದು ಅದಕ್ಕೆ ನಂಗೆ ಡೌಟ್ ಹೊಡಿತು ಮಾಮ್ ಇಲ್ಲಿ ಇದಲ್ಲ ಅದಾದ್ಮೇಲೆ ಬಂದ್ಬಿಟ್ಟು ನಾವು ಆಲ್ಟರ್ನೇಟಿವ್ಗೆ ಬಂದ್ವಿ. ಸೊ ಅಲ್ಲಿ ಫ್ಯೂ ಜಾಕೆಟ್ಸ್ ಎಲ್ಲ ಟ್ರೈ ಮಾಡಾದ್ಮೇಲೆ ಇದು ಟ್ರೈ ಮಾಡಿ ನೋಡಿದೆ. ಸೊ ಕಂಫರ್ಟಾಗೂ ಇತ್ತು, ಪ್ಲಸ್ ನೋಡೋಕ್ಕೂ ಚೆನ್ನಾಗಿತ್ತು. ಇದು ಲೆವೆಲ್ 2 ಜಾಕೆಟ್. ಇದು ಒಂದು ಸೆಲೆಕ್ಟ್ ಮಾಡಿದ್ದೀನಿ, ಆಮೇಲೆ ಇನ್ನೊಂದು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದು ಎರಡರಲ್ಲಿ ಯಾವುದಾದ್ರೂ ಒಂದು ತೊಗೊಂಡು ಮನೆಗೆ ಹೋಗೋದಷ್ಟೇ. ಆಯ್ತು ಗುರು, ಶಾಪಿಂಗ್ ಫುಲ್ಲು ಜಾಲಿ ಎಲ್ಲ ಜಾಲಿ. ಜಾಕೆಟ್ ನೋಡಿದ್ದೀರಾ, ಅದೇ ಇಸ್ಕೊಂಡೆ. ಯಾಕಂದರೆ ಅಲ್ಲಿ ಎಲ್ಲ ಚೆಕ್ ಮಾಡಿದೆ, ನನಗನ್ಸಿದ್ದು ಇದೇ ಬೈಕಿಗೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಜಾಕೆಟ್ ಹೆಸರು ಬಂದ್ಬಿಟ್ಟು LS2 ಸೆರಾಮೆಶ್ ಜಾಕೆಟು. MRP ಪ್ರೈಸ್ ಬಂದ್ಬಿಟ್ಟು 12,500. ಸೊ ದಿಸ್ ಈಸ್ ದ ಬ್ಯಾಕ್ ಆ್ಯಂಡ್ ದಿಸ್ ಇಸ್ ದ ಫ್ರಂಟ್. ಸೊ ಇದೆಲ್ಲ ವೆಂಟ್ಸು ಎಲ್ಲ ಮೆಶ್ ಇರುತ್ತೆ ನೋಡಿ. ಸೊ ಸಮ್ಮರ್ ಟೈಮಲ್ಲಿ ಅದೆಲ್ಲ ಇಲ್ಲೂ ಇದೆ ನೋಡಿ, ಫುಲ್ಲು ಏರ್ ಕಂಡೀಷನ್ ಫುಲ್ಲು. ಸೊ ಇದೆಲ್ಲ ಜಾಕೆಟ್ದು ಪಾಕೆಟು. ಸೊ ಫಸ್ಟ್ ಟೈಮ್ ಅಲ್ಲ ಸ್ವಲ್ಪ. ಜಾಕೆಟ್ಸಲ್ಲಿ 3 ಟೈಪ್ಸ್ ಆಫ್ ಲೆವೆಲ್ಸ್ ಬರುತ್ತೆ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಸೊ ಇದು ಬಂದ್ಬಿಟ್ಟು ಲೆವೆಲ್ 2. ಓಕೆನಾ? ಲೆವೆಲ್ 3 ಅಲ್ಲೆಲ್ಲ ಇಲ್ಲಿ ಹಂಪು, ಇಲ್ಲೊಂದು ದೊಡ್ಡ ಹಂಪ್ ಬರುತ್ತೆ, ಇಲ್ಲೆಲ್ಲ ಸ್ಟೀಲ್ದು ಶೋಲ್ಡರ್ಸ್ ಪ್ರೊಟೆಕ್ಟರ್ಸ್ ಬರುತ್ತೆ. ಅದು ಅಷ್ಟು ಲೆವೆಲ್ಗೆ ಅಂಥ ಗಾಡಿಗಳು ಇಕ್ಕಿದ್ರೆ ಅವಾಗ, ಇಂಥ ಗಾಡಿಗೆಲ್ಲ ಇದೆ ಸಾಕು. ಈ ಬ್ಯಾಗು ಯಾಕೆ ಅಂದರೆ ಚೆನ್ನಾಗಿದೆ ಅದಕ್ಕೆ. ಸೊ ದಿಸ್ ಬ್ಯಾಗ್ ನೀವು ನೋಡಿರ್ತೀರ, ಎಷ್ಟೋ ರೈಡರ್ಸ್ ಯೂಸ್ ಮಾಡಿರೋದು ಇದನ್ನ. ಸೊ ಇದರಲ್ಲಿ ಬ್ರ್ಯಾಂಡಿಂಗ್ ಡೈನೀಸಿ ಅಂತ ಇದೆ, ಬಟ್ ಇಟ್ ಈಸ್ ಜಸ್ಟ್ ಅ ಪ್ರಿಂಟ್, ಇಟ್ ಈಸ್ ನಾಟ್ ದ ಒರಿಜಿನಲ್ ಡೈನೀಸಿ ಎಲ್ಲ ಏನಿಲ್ಲ. ಇದರದ್ದು ಲಿಂಕು ನಾನು ಕೆಳಗಡೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಚೆಕ್ಔಟ್ ಮಾಡ್ಬೋದು. ಈ ಬ್ಯಾಗು ಈ ಟ್ರಿಪ್ಗೆ ಯಾಕೋ ಸಾಲಲ್ಲ ಅನಿಸ್ತೈತೆ, ಬಟ್ ಲುಕ್ಕಿಗೆ ಮಾತ್ರ ಲುಕ್ಕು. ಇದು ಹಾಕೊಂಡು ಜಾಕೆಟ್ ಹಾಕೊಂಡು ಇದು ಫೋಟೋ ನೋಡಿ ಹಿಂಗಿರುತ್ತೆ. ಇದು ಬಂದ್ಬಿಟ್ಟು ವಾಟರ್ ಪ್ರೂಫ್ ಇಲ್ಲ, ಅದಕ್ಕೊಂದು ಲೈನರು ಕೊಟ್ಟವ್ರೆ, ನೋಡ್ಬೋದು ಹಿಂಗಿದೆ ಅಂತ. ಬ್ಯಾಗು ಫ್ರಂಟು, ಇದು ಬ್ಯಾಕು. ಸೊ ಇಲ್ಲಿ ಕಂಪಾರ್ಟ್ಮೆಂಟ್ಸಲ್ಲಿ ನೋಡಿದ್ರೆ ಇಲ್ಲೊಂದು ನೀವು ಲ್ಯಾಪ್ಟಾಪ್ ಇಟ್ಕೋಬೋದು. ಆಮೇಲೆ ಇಲ್ಲಿ ಏನು ಹೋಗುತ್ತೋ ಗೊತ್ತಿಲ್ಲ, ಅಂದರೆ ಏನೋ ಒಂದು ಹೋಗುತ್ತೆ. ಇದು ಚೆನ್ನಾಗಿದೆ. ನೆಕ್ಸ್ಟು ಬಂದು ಏನು, ಇದೊಂದು ವೈಸರ್ ಇಸ್ಕೊಂಡೆ, ಸ್ಮೋಕ್ ವೈಸರ್. ಯಾಕಂದರೆ ನಂದು ಈ ವೈಸರ್ ಬಂದ್ಬಿಟ್ಟು ನೋಡೋಕ್ಕಾಗ್ತಾಯಿಲ್ಲ ಗುರು, ಫುಲ್ ಚಿತ್ತಲ್ ಹೋಗ್ಬಿಟ್ಟೈತೆ, ಫುಲ್ ಸ್ಕ್ರ್ಯಾಚ್. ಅದಕ್ಕೆ ಇದೊಂದು ತೊಗೊಂಡೆ. ಆಮೇಲೆ ಟ್ರಾನ್ಸ್ಪರೆಂಟು ಇದೆ, ಇದು ತೊಗೊಂಡು ಹೋಗೋಣ. ಸೊ ದಿಸ್ 2 ಈಸ್ ಫಾರ್ ದ ಟ್ರಿಪ್. ಇದೆಲ್ಲ ಫೋಟೋಶೂಟು ವೀಡಿಯೋಸ್ಗೆ ಅದಕ್ಕೆ. ಇದು ಏನಾದರೂ ನೈಟ್ ರೈಡ್ ಏನಾದರೂ. ವೈಸರಲ್ಲಿ, ಸ್ಮೋಕ್ ವೈಸರಲ್ಲಿ ನನ್ನ ಹತ್ರ ಪಿನ್ಲಾಕು ಇದೆ. ಸೊ ಆ್ಯಕ್ಚುಲ್ ಆಕ್ಸಾರ್ದು ಬಂದ್ಬಿಟ್ಟು ಪಿನ್ಲಾಕ್ ಬರೋಲ್ಲ, ಆದರೆ ಇವ್ರು ಪಿನ್ಲಾಕ್ ಕೊಟ್ಟವ್ರೆ. ಇದು ದಿಸ್ ಈಸ್ ಫಾರ್ ಯುವರ್ ತೋರಿಸ್ಬಿಡ್ತೀನಿ ರೀ, ಅದು ಯಾಕೆ ಹೇಳೋದು. ದಿಸ್ ಈಸ್ ಫಾರ್ ದ ಸೀಟ್. ಸೊ ಲಾಂಗ್ ಡ್ರೈವ್ಗೆ ಸೀಟ್ ಹಾಕ್ಕೊಂಡು ಆ ಸೀಟಲ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಆ ಸೀಟಲ್ಲಿ ನಾನು ಹೋಗ್ಬಿಟ್ರೆ ಆಮೇಲೆ ಅದು ಕೊಲ್ಯಾಪ್ಸ್ ಆಗೋಗ್ಬಿಡೋದು ಫುಲ್ಲು. ಅದಕ್ಕೆ ಇದು ಒಂದು ತೊಗೊಂಡಿದ್ದೀವಿ. ಸೊ ಇದೇನಿಲ್ಲ, ಇಲ್ಲಿ ಹಿಂಗೆ ಪಂಪ್ ಮಾಡಿದ್ರೆ A few moments later. ಗ್ರ್ಯಾಂಡ್ ಪಿಸ್ಟಾಪ್ ಅಂತ ಇದ್ರದ್ದು ಹಾಗೈತೆ, ಅಬಿಪಿ ಚೆಕ್ ಮಾಡ್ತಾರೆ ನೋಡಿ, ಆ ಥರ ಇಲ್ಲಿ ಒಂದು ಪಂಪ್ ಕೊಟ್ಟವ್ರೆ. ಸೊ ಅದು ಬಂದು ಇದು ಒಳಗಡೆ ಗಾಳಿ ತುಂಬೈತಪ್ಪ, ಅಂದರೆ ಇದೇ ಬೆಸ್ಟ್ ಅಂದರು. ಅಲ್ಲಿ ನೋಡ್ಬೋದು ಹಿಂಗೆ ತುಂಬೈತ ಅಂತ. ಇಸ್ ನೈಸ್. ಗಾಡಿಯಲ್ಲಿ ಹಿಂಗೆ ಹಾಕೊಂಡು ಓಡ್ಸೋಕ್ಕೆ ಕಂಫರ್ಟಾಗಿರತ್ತೆ, ಅಷ್ಟು ನಿಮಗೆ ಅದು ನೋವು ಬರಲ್ಲ. ಆಮೇಲೆ ಇದಕ್ಕೂ ಒಂದು ರೈನ್ ಕವರ್ ಕೊಟ್ಟವ್ರೆ, ಇದು ಬೇಕಿತ್ತು. ಇದು ಸ್ಮೋಕ್ ವೈಸರ್ ನೀವು ಆಫ್ಲೈನಲ್ಲಿ ಎಲ್ಲಾದರೂ ನಿಮ್ಗೆ ಗೊತ್ತಿರೋರು ಇಲ್ಲ JC ರೋಡ್ಗೆ ಹೋದರೆ ಸಿಗುತ್ತೆ. ಸೊ ಇದ್ರದ್ದು ಆನ್ಲೈನಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಸಿಕ್ಕಿದ್ರೆ ಹಾಕ್ತೀನಿ. ಸೊ ಇದು ಆಮೇಲೆ ಆ ಬ್ಯಾಗು ಜಾಕೆಟದ್ದು ಸಿಕ್ಕಿದ್ರು ಇಲ್ಲ, ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ಔಟ್. ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ತಗೊಳ್ಳಿ. ಪೌಚ್ ಕೊಟ್ಟವ್ರೆ. ಸೊ ಇದನ್ನ ಇಲ್ಲೇ ಇಟ್ಕೋಬೋದು. ಇದಕ್ಕಂತ ಒಂದು ಜಾಗ
ಆಲ್ರೆಡಿ ಇವರೇ ಕೊಟ್ಬಿಟ್ಟವ್ರೆ. ಇಟ್ಕೊ ಹಾಕು. ನೈಸ್ ಮೇನ್, ಅದು ಗೊತ್ತಿರಲಿಲ್ಲ. ಸೊ ಇಲ್ಲಿಗೆ ಹೋಗ್ತಾ ಇರೋದು ಅಂದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಗೊತ್ತಾಗುತ್ತೆ. ಸೊ ಇಫ್ ಯು ನಾಟ್ ಫಾಲೋಯಿಂಗ್ ಮೀನ್ ಇನ್ಸ್ಟಾಗ್ರಾಮ್, ಪ್ಲೀಸ್ ಡೂ ಫಾಲೋ. ಇಲ್ಲಿ ಕೆಳಗಡೆ ಹಾಕಿರ್ತೀನಿ ಹ್ಯಾಂಡಲ್ಲು, ಆಮೇಲೆ ಕೆಳಗಡೆ ಕೂಡ ಅದ್ರದ್ದು ಲಿಂಕ್ ಹಾಕಿರ್ತೀನಿ. ಸೊ ನೀವು ಲಿಂಕ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಮೇನ್ ಪೇಜ್ಗೆ ಹೋಗ್ತೀರಾ. ಸೊ ಇಷ್ಟೇ ಅದಾದಮೇಲೆ ನೆಕ್ಸ್ಟ್ ಯು ವಿಲ್ ಸಿ ಮೀ ಆನ್ ದ ಟ್ರಿಪ್. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಏನೇನಿದೆಯೋ ಹೊಡೀರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.